ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ಟಾಪಿಕ್ ಬಂದು ಗೀ ರೈಸ್. ಸೊ ಮನೆಗೆ ಯಾರಾದರೂ ಬಂದರೆ ಒಂದು 10-15 ನಿಮಿಷದಲ್ಲಿ ಕ್ವಿಕ್ಕಾಗಿ ಏನಾದರೂ ಮಾಡಬೇಕು ಅಂದ್ಕೊಂಡ್ರೆ ಇದು ಪರ್ಫೆಕ್ಟ್ ಆಗಿರುತ್ತೆ. ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಸೊ ಗೀ ರೈಸ್ ಮಾಡಿದ್ರೆ, ಜೊತೆಗೆ ಅದಕ್ಕೊಂದು ಕರಿ ಮಾಡಿದ್ರೆ ಒಂದು ಅದ್ಭುತವಾಗಿರುತ್ತೆ. ಸೊ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟ್ 1-2 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. 1-2 ಲವಂಗ, 1-2 ಏಲಕ್ಕಿ, 1-2 ಚಕ್ಕೆ ಮತ್ತು 1 ಬಾತೆಲೆ ಮತ್ತು ಮರಾಠಿ ಮೊಗ್ಗು, ಹೂವು ಅಂತ ಹೇಳ್ತಾರೆ, ಅದೆಲ್ಲ ಹಾಕ್ಕೊಳ್ಳಿ. 2 ಸಾಕು, ತುಂಬ ಜಾಸ್ತಿ ಬೇಡ. ಜೊತೆಗೆ ನಾನು 1 ದಪ್ಪು ಆನಿಯನ್ ತೊಗೊಂಡಿನಿ, ಅಥವಾ ನೀವು 2 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡ್ರೆ ಸಾಕು. ಅದು ತುಂಬ ತೆಳುಗೆ ಸ್ಲೈಸಾಗಿ ಕಟ್ ಮಾಡ್ಕೊಳ್ಳಿ. ತುಂಬ ಮಂದಾದರೆ ಚೆನ್ನಾಗಿರಲ್ಲ, ಯಾಕಂದರೆ ಬೇಯೋದು ತುಂಬ ಲೇಟ್ ಆಗುತ್ತೆ. ಇಷ್ಟೇ ಬೇಕಾಗಿರೋದು ಇದಕ್ಕೆ ಇಂಗ್ರೀಡಿಯೆಂಟ್ಸು, ತುಂಬ ಏನು ಜಾಸ್ತಿ ಬೇಡ. ಸೊ ಇದು ಕ್ವಿಕ್ಕಾಗಿ ಬೇಯಬೇಕು ಅಂದರೆ ನೀವು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ಸಾಲ್ಟ್ ಹಾಕ್ಕೊಂಡ್ರೆ ಬೇಗ ಬೇಯುತ್ತೆ ಈರುಳ್ಳಿ. ಸೊ ಹಬ್ಬ ರಿಜಿನ್ಗೂ ಮಾಡ್ಕೊಬೋದು. ಜೊತೆಗೆ 1-2 ಮೆಣಸಿನ್ಕಾಯಿ. ನಾನು ಇದಕ್ಕೆ ಬೆಳ್ಳುಳ್ಳಿ ಮತ್ತು ಶುಂಠಿನ ಕುಟ್ಬಿಟ್ಟು ಹಾಕ್ತಿರ್ತೀನಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮತ್ತು ಅದರ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಸ್ವಲ್ಪ 1 ಸ್ಪೂನಷ್ಟು ಸಾಲ್ಟು. ನಾನು ಈ ಲೋಟದಲ್ಲಿ ಅಕ್ಕಿ ತೊಗೊತಾ ಇದ್ದೀನಿ. ಸೊ ನಾನು 1 ಲೋಟದಲ್ಲಿ ಅಕ್ಕಿ ತೊಗೊಂಡ್ರೆ 1/4 ನೀರು ಹಾಕಬೇಕು. ನಾನು ಬಾಸುಮತಿ ರೈಸ್ ತೊಗೊತಾ ಇದ್ದೀನಿ. ಇದನ್ನ ನಾನು ಅರ್ಧ ಗಂಟೆಯಿಂದ ಮುಂಚೆನೇ ನೆನೆಸಿಟ್ಕೊಂಡಿದ್ದೆ. ಸೊ ನೀವು ಬಾಸುಮತಿ ರೈಸ್ ಅಂದರೆ ಯೂಸ್ ಮಾಡ್ತೀರಿ, ಒಂದು ಅರ್ಧ ಗಂಟೆ ನೆನೆದ್ರೆ ಅದು ಅನ್ನ ತುಂಬ ಉದ್ದುದ್ರಾಗಿ ಮತ್ತು ಉದ್ದುದ್ದಕ್ಕೆ ಆಗುತ್ತೆ. ಸೊ ಹಾಗಾಗಿ ನೆನೆ ಹಾಕಬೇಕು. ಯಾವುದೇ ಕಾರಣಕ್ಕೂ ನೀವು 1 ಲೋಟಕ್ಕೆ 2 ಲೋಟ ನೀರು ಹಾಕಬಾರ್ದು. ಇದು ಸ್ವಲ್ಪ ಕುದಿ ಬರಲಿ. ಕುದ್ದು ಬಂದಮೇಲೆ ಸಾಲ್ಟ್ ನೋಡಿಕೊಂಡು ನಾನು ಇದನ್ನ ಲಿಡ್ನ ಕ್ಲೋಸ್ ಮಾಡ್ತೀನಿ. ಲಿಡ್ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ 1 ಸ್ಪೂನ್ ಎಗೇನ್ ತುಪ್ಪ ಹಾಕ್ತಾಯಿದ್ದೀನಿ. ಅದು ಗೀ ರೈಸ್ ಅಂದರೆ ಗೀ ಜಾಸ್ತಿ ಇದ್ದಾನೆ, ಅದು ಚೆನ್ನಾಗಿರೋದಲ್ವ, ಹಾಗಾಗಿ. ಸೊ ಇದಕ್ಕೆ ನಾನು ಯೂಸ್ ಮಾಡ್ತಾ ಒಂದು 3-4 ಸ್ಪೂನಷ್ಟು ತುಪ್ಪ ಅಷ್ಟೇ, ತುಂಬ ಜಾಸ್ತಿ ಅಲ್ಲ. ಇದನ್ನು 3-4 ಜನ ಅಷ್ಟು ಸರ್ವ್ ಮಾಡ್ಬೋದು 1 ಗ್ಲಾಸ್ ರೈಸ್ಗೆ. ತುಂಬ ಜಾಸ್ತಿ ತಿಂತಾರೆ ಅಂದರೆ ಇಬ್ಬರಿಗಾಗುತ್ತೆ. ನಾನು ಸಂಡೇಸು ಇದನ್ನೇ ಜಾಸ್ತಿ ಮಾಡೋದಕ್ಕೆ ನೀವು ಚಿಕನ್ ಕರಿ ಮಾಡಿರೋದು ಇನ್ನೂ ಚೆನ್ನಾಗಿರುತ್ತೆ. ಸೊ ಸಾಲ್ಟನ್ನ ನೋಡಿಕೊಂಡು ನಿಮಗೆ ಹೆಂಗೆ ಬೇಕೋ ಹಂಗೆ ಅದಕ್ಕೆ ಹಾಕ್ಕೊಳ್ಳಿ. ಸೊ ಆವಾಗ ನಾನು 1 ಸ್ಪೂನ್ ಅಷ್ಟು ಹಾಕಿದೆ, ಇವಾಗ ಸ್ವಲ್ಪ ಹಾಕ್ತಾಯಿದ್ದೀನಿ. ಇದಕ್ಕೆ ಅಗೇನ್ 1 ಕುದಿ ಬರಲಿ. ಕುದಿ ಬಂದಮೇಲೆ ನೀವು ಲಿಡ್ನ ಕ್ಲೋಸ್ ಮಾಡಿ, ಆವಾಗ ಚೆನ್ನಾಗಿ ಆಗುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ನೀವು ಇದನ್ನು ಬೇಯಿಸಬೇಕು. ತುಂಬ ಹೈ ಫ್ಲೇಮಲ್ಲಿ ಬೇಯಿಸೋದು ಬೇಡ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. 1 ವಿಷಲ್ ಬರೋ ಅಷ್ಟು ತನಕ ಅದು ಮೀಡಿಯಮ್ ಫ್ಲೇಮಲ್ಲೇ ಇರಲಿ. ಲಿಡ್ ಕ್ಲೋಸ್ ಮಾಡಾದ್ಮೇಲೆ ಒಂದು ಸ್ವಲ್ಪ ಹಾಗೆ ಇರಲಿ. ಅಲ್ಲಿ ಸ್ವಲ್ಪ ಸ್ಟೀಮ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನೀವು ವಿಷಲ್ ಹಾಕಿ. ವಿಷಲ್ ಹಾಕಿದ್ಮೇಲೆ 1 ವಿಷಲ್ ಬಂದರೆ ಅದನ್ನು ಸ್ಟಾಪ್ ಮಾಡಿಬಿಡಿ. ವಿಷಲೆಲ್ಲ ಆರಿ ತಣ್ಣಗಾದ್ಮೇಲೆ ನೀವು ಓಪನ್ ಮಾಡಿದ್ರೆ ಘಮ ಘಮ ಅನ್ನೋ ಗೀ ರೈಸ್ ರೆಡಿ ಆಗಿದೆ. ಸೊ ಇದು ರೆಡಿ ಟು ಸರ್ವ್. ಒಂದ್ಸತಿ ಟ್ರೈ ಮಾಡಿ ನೋಡಿ, ನಿಮಗೆ ಹೆಂಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಜೊತೆಗೆ ನಾನು ಇದಕ್ಕೆ ಪನ್ನೀರ್ ಬಟರ್ ಮಸಾಲ ಮಾಡಿದೆ, ಬಟ್ ನನ್ನ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ಅದು ನಾನು ವೀಡಿಯೋ ಮಾಡಿ ತೋರಿಸ್ತೀನಿ. ಲಾಸ್ಟಿಗೆ ಇದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿನ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಇದನ್ನ ಕರೆದ್ಬಿಟ್ಟು ಫೈನಲಾಗಿ ನೀವು ಡೆಕೋರೇಟ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾದ ಗೀ ರೈಸ್ ರೆಡಿಯಾಗಿದೆ. ದ್ರಾಕ್ಷಿ ಹೋಟೆಲಲ್ಲಿ ಹಾಕ್ತಾರೆ ಮತ್ತು ಅದು ಸ್ವೀಟ್ ಇರೋದ್ರಿಂದ ತುಂಬ ಒಂಥರ ಬೇರೆ ಥರ ಟೇಸ್ಟ್ ಇರುತ್ತೆ. ಮತ್ತು ಟ್ರೈ ಮಾಡಿ ನೋಡಿ ಹೆಂಗೆ ಬರುತ್ತೆ ಅಂತ. ಈ ವಿಡಿಯೋನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಾನು ಆವಾಗಲೇ ಹೇಳ್ದಂಗೆ ಇದಕ್ಕೆ ನಾನು ಪನ್ನೀರ್ ಬಟರ್ ಮಸಾಲ ಮಾಡಿದ್ದೆ. ಸೊ ಅದ್ರ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ, ಹಾಗಾಗಿ ನಾನು ಇದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಅನ್ಲೈಕ್ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿ ತನಕ ಸ್ಟೇ ಟ್ಯೂನ್. ಬಾಯ್ ಬಾಯ್.